ಬಿಗ್ ಬಾಸ್ ಮನೆಯೊಳಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟ ರಿಷಾ ಗೌಡ ಇದೀಗ ನಿಜವಾಗ್ಲೂ ವೈಲ್ಡ್ ಆಗಿದ್ದಾರೆ. ಗಿಲ್ಲಿ ನಟನೊಂದಿಗೆ ರಿಷಾ ಗೌಡ ಜೋರಾಗಿ ಜಗಳ ಮಾಡಿದ್ದು ಕೋಪದಲ್ಲಿ ಗಿಲ್ಲಿಗೆ ಹೊಡೆದು ತಳ್ಳಿದ್ದಾರೆ. ಬಿಗ್ ಬಾಸ್ ರೂಲ್ಸ್ ಪ್ರಕಾರ ಯಾರೂ ಕೂಡ ಯಾರ ಮೇಲೂ ಕೈ ಮಾಡುವಂತಿಲ್ಲ. ಈ ನಿಯಮ ಉಲ್ಲಂಘಿಸಿದ ಕಾರಣಕ್ಕೆ ರಿಷಾ ಎಲಿಮಿನೇಷನ್ ಆಗ್ತಾರಾ ಅನ್ನುವಂತ ಪ್ರಶ್ನೆ ಎಲ್ಲೆಡೆ ಕೇಳಿ ಬರ್ತಾ ಇದೆ. ಬಿಗ್ ಬಾಸ್ ನಲ್ಲಿ ಚಿಕ್ಕ ವಿಷಯಕ್ಕೂ ಕೂಡ ಜಗಳ ಆಡೋದು ಕಾಮನ್ ಆಗ್ಬಿಟ್ಟಿದೆ. ಅದರಲ್ಲೂ ಇತ್ತೀಚೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿರುವಂತಹ ರಿಷಾ ಗೌಡ ತಮ್ಮದಲ್ಲದ ವಿಷಯಕ್ಕೆ ಹೆಚ್ಚಾಗಿ ತಲೆ ಹಾಕ್ತಾರೆ ಅನ್ನೋದು ವೀಕ್ಷಕರ ಅಭಿಪ್ರಾಯ ಆಗಿದೆ. ಅಸಲಿಗೆ ಬೆಳಗ್ಗೆ ರಿಷಾ ಸ್ನಾನಕ್ಕೆ ಹೋಗಿದ್ದಂತಹ ವೇಳೆ ಗಿಲ್ಲಿ ನಟ ರಿಷಾ ಬಕೆಟ್ ಕೊಡಲ್ವಾ ಅಂತ ಅವರು ಕೇಳಿದ್ರು. ಅದಾದ್ಮೇಲೆ ಕೋಪ ಮಾಡ್ಕೊಂಡ್ರು ಗಿಲ್ಲಿ. ರಿಷಾ ಬಟ್ಟೆಗಳನ್ನ ಬಾತ್ರೂಮ್ ಏರಿಯಾಗೆ ಹಾಕಿದ್ರು. ಇದರಿಂದ ಸಿಟ್ಟಿನಿಂದ ಉರಿದ ರಿಷಾ ಏನ್ ಮಾಡ್ತಾ ಇದೀಯಾ ಗಿಲ್ಲಿ ಅಂತ ಕಿರುಚಿ ಗಿಲ್ಲಿಗೆ ಹೊಡೆದು ತಳ್ಳಿದ್ರು. ಈ ಘಟನೆಯಿಂದ ಮನೆಯೊಳಗೆ ಗಲಾಟೆ ಉಂಟಾಯಿತು. ಮತ್ತೆ ರೂಲ್ಸ್ ಉಲ್ಲಂಘನೆ ಪ್ರಶ್ನೆ ಮತ್ತೆ ತಲೆದೂರಿದೆ. ಈ ಹಿಂದೆ ಕೂಡ ನೀವು ನೋಡಿರ್ತೀರಾ, ಬಿಗ್ ಬಾಸ್ ನಲ್ಲಿ ರವಿ ಮುರೂರು ಮೇಲೆ ಹುಚ್ಚ ವೆಂಕಟೇಶ್ ಕೈ ಮಾಡಿ ತಕ್ಷಣ ಎಲಿಮಿನೇಟ್ ಆಗಿದ್ರು. ಸಮೀರ್ ಆಚಾರ್ಯ ಮೇಲೆ ಸಂಯುಕ್ತ ಹೆಗ್ಡೆ ಕೈ ಮಾಡಿ ಔಟ್ ಆಗಿದ್ರು. ಹಾಗೇನೆ ಕಳೆದ ಸೀಸನ್ ನಲ್ಲಿ ಲಾಯರ್ ಜಗದೀಶ್ ಅವರನ್ನ ತಳ್ಳಿದ್ದಕ್ಕೆ ರಂಜಿತ್ ಕೂಡ ಎಲಿಮಿನೇಟ್ ಆಗಿದ್ರು. ಇದೇ ರೀತಿಯಾಗಿ ರಿಷಾ ಮೇಲೂ ಕೂಡ ಬಿಗ್ ಬಾಸ್ ಕಠಿಣ ಕ್ರಮ ಕೈಗೊಳ್ತಾರಾ ಅನ್ನೋದೇ ಈಗ ಕುತೂಹಲದ ಪ್ರಶ್ನೆಯಾಗಿದೆ. ಬಿಗ್ ಬಾಸ್ ರೂಲ್ಸ್ ಪ್ರಕಾರ ಸ್ಪರ್ಧಿಗಳು ಯಾರ ಮೇಲೆ ಯಾರು ಕೂಡ ಕೈ ಮಾಡಬಾರದು. ದೈಹಿಕ ಹಲ್ಲೆ ನಿಷೇಧ. ಈ ನಿಯಮ ಉಲ್ಲಂಘಿಸಿದ್ರೆ ತಕ್ಷಣದ ಎಲಿಮಿನೇಷನ್ ಖಚಿತ. ಈಗ ರಿಷಾ ಗೌಡ ಮೇಲೆ ಬಿಗ್ ಬಾಸ್ ಏನ್ ನಿರ್ಧಾರ ತಗೋತಾರೆ ಕಾದು ನೋಡ್ಬೇಕಾಗಿದೆ. ಈ ಬಗ್ಗೆ ನೀವೇನ್ ಹೇಳ್ತೀರಾ ಕಮೆಂಟ್ ಮಾಡಿ ತಿಳಿಸಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.